ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಆಪರೇಟಿವ್ ಸಹಕಾರ. ಈ ದಿನ ಸಹಕಾರ ಸಂಘಗಳ ಕಾಯ್ದೆ 1959ರ ಪ್ರಕರಣ 27(b)(e) ಬಗ್ಗೆ ಮಾತಾಡೋಣ. ನೋಡಿ, ಪ್ರತಿಯೊಂದು ಸಹಕಾರ ಸಂಘ ತನ್ನ ವಾರ್ಷಿಕ ಮಹಾಸಭೆಯನ್ನು ನಡೆಸೋ ಬಗ್ಗೆ ಮತ್ತು ಚುನಾವಣೆಗಳು ಬಾಕಿ ಇದ್ದಲ್ಲಿ ಅವುಗಳನ್ನು ನಡೆಸೋ ಬಗ್ಗೆ ದಿನಾಂಕವನ್ನು ಘೋಷಿಸಿ ಸಹಕಾರ ವರ್ಷ ಮುಕ್ತಾಯದ 6 ತಿಂಗಳೊಳಗಾಗಿ ನಿಬಂಧಕರಿಗೆ ಸಲ್ಲಿಸಬೇಕಾಗಿರುತ್ತದೆ. ನೋಡಿ, ಸಹಕಾರ ಸಂಘಗಳಲ್ಲಿ ನಿಯಮ 13D(2)(a)(1) ಪ್ರಕಾರ ಅನರ್ಹರ ಪಟ್ಟಿಯನ್ನು ತಯಾರಿಸಿ 195 ದಿನಗಳ ಮೊದಲು ಅನರ್ಹರಿಗೆ ನೋಟಿಸನ್ನು ಕೊಟ್ಟು ಆಕ್ಷೇಪಣೆಯನ್ನು ಕರೆದು ಆಮೇಲೆ ಅದರ ತೀರ್ಮಾನ ಮಾಡಬೇಕಾಗತ್ತೆ. ಸೊ 6.5 ತಿಂಗಳು ಮೊದಲು ಚುನಾವಣೆ ಪ್ರಾರಂಭವಾಗ್ತಾ ಇರೋದ್ರಿಂದ ಸೆಕ್ಷನ್ 27(b)(e) ಪ್ರಕಾರ ತಾವು ಒಂದು ಚುನಾವಣಾ ದಿನಾಂಕವನ್ನು ಘೋಷಿಸಿ ಅದನ್ನು ಡಿಕ್ಲೇರ್ ಮಾಡ್ಕೋಬೇಕಾಗಿರೋದು ಅನಿವಾರ್ಯ. ಇದನ್ನು ಯಾವ ದಿನಾಂಕ ಮಾಡ್ಕೋಬೇಕನ್ನೋದಕ್ಕೆ ಇಲ್ಲಿ ಹೇಳಿದ್ದೀನಿ. 6.5 ತಿಂಗಳು ಮೊದಲು ಚುನಾವಣೆ ನಡೆಸಿ ಮಾಡಬೇಕಾಗಿರೋದ್ರಿಂದ ನೋಡಿ, ಚುನಾವಣೆ ಬಾಕಿ ಇರುವ ಮಾಹೆ ಅಂತ ಕೊಟ್ಟಿದ್ದೀನಿ. ಚುನಾವಣೆ ಡಿಸೆಂಬರ್ 2025ರ ಮಾಹೆಯಲ್ಲಿ ಬಾಕಿ ಇದೆ ಅಂದರೆ ತಾವು ಏಪ್ರಿಲ್ 2025ರಿಂದ ಮೇ 2025 2 ತಿಂಗಳೊಳಗೆ ಡಿಕ್ಲೇರ್ ಮಾಡಿಕೊಂಡು ಡಿಸೆಂಬರ್ಗೆ ಚುನಾವಣೆ ಮಾಡಬೇಕಾಗತ್ತೆ. ಅಂದರೆ 6.5 ತಿಂಗಳು ಮುಂಚೆನೇ ತಾವು ಡಿಕ್ಲೇರ್ ಮಾಡಿರಬೇಕಾಗತ್ತೆ. ಈ ರೀತಿ ಜನವರಿ 26ಕ್ಕೆ ಬಂದರೆ ಏಪ್ರಿಲಿಂದ ಜೂನ್, ಫೆಬ್ರವರಿ 26ಕ್ಕೆ ಬಾಕಿ ಇರೋ ಚುನಾವಣೆಗಳು ಏಪ್ರಿಲ್ 25ರಿಂದ ಜುಲೈ 25, ಮಾರ್ಚ್ 26ರಲ್ಲಿ ಏಪ್ರಿಲಿಂದ ಆಗಸ್ಟ್, ಏಪ್ರಿಲ್ 26ಕ್ಕೆ ಏಪ್ರಿಲ್ ಟು ಸೆಪ್ಟೆಂಬರ್. ನೋಡಿ, ಸೆಪ್ಟೆಂಬರ್ಗೆ 6 ತಿಂಗಳು ಮುಗೀತು. ಅಂದರೆ ಯಾವುದೇ ಸಹಕಾರ ಸಂಘ ತನ್ನ ಆರ್ಥಿಕ ವರ್ಷ ಮುಗಿದ 6 ತಿಂಗಳಲ್ಲಿ ಅವರು ಚುನಾವಣೆ ಮತ್ತು ವಾರ್ಷಿಕ ಮಹಾಸಭೆ ಯಾವಾಗ ಮಾಡ್ತೀವಿ ಅಂತ ದಿನಾಂಕವನ್ನು ನಿಗದಿ ಮಾಡ್ಕೋಬೇಕು. ಸೊ ನೋಡಿ, ಏಪ್ರಿಲಿಂದ ಸೆಪ್ಟೆಂಬರ್ ಆದಮೇಲೆ ನೋಡಿ, ಏಪ್ರಿಲ್ 2026ರಿಂದ ಅಕ್ಟೋಬರ್ 2026ರವರೆಗೆ ಯಾವ್ಯಾವ ಸಹಕಾರ ಸಂಘದ ಚುನಾವಣೆಗಳು ಬಾಕಿ ಇದೆ ಅವು ಈಗಾಗಲೇ ಏಪ್ರಿಲ್ 25ರಿಂದ ಸೆಪ್ಟೆಂಬರ್ 25ರೊಳಗೆ ಯಾವ ದಿನಾಂಕವನ್ನು ಮಾಡ್ತೀವಿ ಅಂತ ನಿಗದಿ ಮಾಡಿಕೊಂಡು ಆ ದಿನಾಂಕದ ಪ್ರಕಾರ ನೋಟಿಸನ್ನು ಕೊಟ್ಟು ಜಾರಿ ಮಾಡಬೇಕಾಗುತ್ತೆ. ನವೆಂಬರ್ 2026ರ ನಂತರ ನಡೆಯೋ ಚುನಾವಣೆಗಳಿಗೆ ಏಪ್ರಿಲ್ 2026ರಲ್ಲಿ ದಿನಾಂಕ ನಿಗದಿ ಮಾಡಿಕೊಂಡು ತಾವು ಪ್ರಾರಂಭಿಸಬಹುದಾಗಿರುತ್ತದೆ. ಚುನಾವಣಾ ದಿನಾಂಕವನ್ನು ಯಾರು ನಿಗದಿ ಮಾಡ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ತಮ್ಮಲ್ಲಿ. ಏನು, ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಮಾಡಬೇಕಾ ಅಥವಾ ಚುನಾವಣಾಧಿಕಾರಿ ಅದನ್ನು ದಿನಾಂಕ ಕೊಡಬೇಕು 14(1) ನೋಟಿಫಿಕೇಶನ್ ಪ್ರಕಾರ, ಅಥವಾ ರಿಟರ್ನಿಂಗ್ ಅಧಿಕಾರಿ 13E ರೂಲ್ ಪ್ರಕಾರ ಅವರು ಬಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೊಡಿಸ್ಬೇಕಾದ್ರೆ ಚುನಾವಣಾ ದಿನಾಂಕ ಕೊಡ್ತಾರೆ ಅಂತ ಒಂದಿದೆ. ಆದ್ದರಿಂದ ನೋಡಿ, ಒಂದು ಸಹಕಾರ ಸಂಘದ ಚುನಾವಣೆ ನಡೆಸಬೇಕಾದ್ರೆ 6.5 ತಿಂಗಳು ಮಾಡಬೇಕಾದ್ರಿಂದ ಆಡಳಿತ ಮಂಡಳಿಯವರು ಮೊದಲನೇದಾಗಿ 27(b)(e) ಪ್ರಕಾರ ಚುನಾವಣಾ ದಿನಾಂಕವನ್ನು ಈ ರೀತಿ ನಿಗದಿ ಮಾಡಿಕೊಂಡು ಅವರೊಂದು ಲೆಕ್ಕಾಚಾರದಲ್ಲಿ ಅದನ್ನು ಅನರ್ಹರಿಗೆ ನೋಟಿಸ್ ತಯಾರಿಸಿ ಅವರ ಆಕ್ಷೇಪಣೆಗಳನ್ನು ಕರಡು ಮತದಾರ ಪಟ್ಟಿಯನ್ನು ತಯಾರಿಸಿ ಚುನಾವಣಾಧಿಕಾರಿಗೆ ಕೊಡಬೇಕು. ಚುನಾವಣಾಧಿಕಾರಿಗಳು ಮತದಾರ ಪಟ್ಟಿ ತಯಾರಿದೆ, ರೆಡಿ ಇದೆ ಅಂದಾಗ ಬೇಕಾದರೆ 14(1) ನೋಟಿಫಿಕೇಶನ್ ಹೊಡಿಸ್ಬೋದು. ಅದಕ್ಕಿಂತ ಮೊದಲು ಸಹ ಹೊಡಿಸ್ಬೋದು. ಅದಕ್ಕೆ ಇಷ್ಟೇ ದಿವಸಗಳ ನಂತರ ಹೊಡಿಸ್ಬೇಕು ಅನ್ನೋಂಥ ನಿಯಮ ಇಲ್ಲ. ರಿಟರ್ನಿಂಗ್ ಅಧಿಕಾರಿಗಳು ಆ ದಿನಾಂಕವನ್ನು ನೋಡಿಕೊಂಡು ಅಂತಿಮ ಮತದಾರ ಪಟ್ಟಿ ತಯಾರಾಗುವ ದಿನಾಂಕಕ್ಕೆ ಅವರು ಚುನಾವಣಾ ದಿನಾಂಕವನ್ನು ಫೈನಲ್ ಮಾಡ್ತಾರೆ. ಸೊ ತಾವೇನು ನಿಗದಿ ಮಾಡ್ಕೊತೀರಾ ಆ ಚುನಾವಣಾ ದಿನಾಂಕ ಬದಲಾವಣೆ ಆಗುವ ಸಂಭವ ಇರುತ್ತದೆ. 14(1) ನೋಟಿಫಿಕೇಶನ್ ಹೊಡಿಸಿದಂಥ ಸಹಕಾರ ಸಂಘಗಳ ಚುನಾವಣೆ ಸಹ ಬದಲಾವಣೆ ಆಗುವಂಥ ಸಂದರ್ಭಗಳು ಬರುತ್ತೆ. ಆದರೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ತಾವು ಈ ರೀತಿ 6.5 ತಿಂಗಳು ಮುಂಚೆನೇ ದಿನಾಂಕವನ್ನು ನೋಟಿಫೈ ಮಾಡಿಕೊಂಡು ಅದನ್ನು ಘೋಷಿಸಿ ಚುನಾವಣೆ ದಿನಾಂಕಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕಾಚಾರ ಹಾಕಿ ಮತದಾರ ಪಟ್ಟಿಯನ್ನು ತಯಾರಿಸೋ ಕ್ರಮವನ್ನು ತಗೋಬೇಕಾಗುತ್ತೆ. ವಾರ್ಷಿಕ ಮಹಾಸಭೆಗೆ ನೋಡಿ, ವಾರ್ಷಿಕ ಮಹಾಸಭೆಗೆ ಜಾಸ್ತಿ ಇಲ್ಲ, 1 ತಿಂಗಳು ಮೊದಲು ತಾವು GBM ದಿನಾಂಕ ನಿಗದಿ ಮಾಡಿಕೊಂಡ್ರೆ ಸಾಕು. ಮೇ 2025ರಲ್ಲಿ ನಡೆಯುವಂಥ ಚುನಾವಣೆ 2025ರಲ್ಲಿ ತಾವು ಮಾಡ್ಕೋಬೋದು. ಜೂನ್ನಲ್ಲಿ ಜನರಲ್ ಬಾಡಿ ನಡೆಸ್ತೀರಾ ಅಂತಂದರೆ ಏಪ್ರಿಲ್ ಟು ಮೇ, ಜುಲೈ ಆದರೆ ಏಪ್ರಿಲ್ ಟು ಜೂನ್, ಆಗಸ್ಟ್ ಆದರೆ ಏಪ್ರಿಲ್ ಟು ಜುಲೈ, ಸೆಪ್ಟೆಂಬರ್ನಲ್ಲಿ ವಾರ್ಷಿಕ ಮಹಾಸಭೆ ನಡೆಸಲೇಬೇಕು. ಕೊನೆಯ ದಿನಾಂಕ ಏಪ್ರಿಲ್ 25ರಿಂದ ಆಗಸ್ಟ್ 25 ಒಳಗಡೆ ತಾವು ಅದನ್ನ ಘೋಷಿಸಿ ವಾರ್ಷಿಕ ಮಹಾಸಭೆಯನ್ನು ನಡೆಸ್ಬೋದಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ತಮಗೆಲ್ಲ ಅನುಕೂಲ ಆಗಿದೆ ಅನ್ಕೊತೀನಿ. ಧನ್ಯವಾದಗಳು.